ಮೇನ್ ನಾನೇ. ಎಂಡಲ್ಲಿ ನಮ್ಮ ಭಾವ ಒಂದು ಬೊಕ್ಕೆ ಹಿಡ್ಕೊಂಬರಲಿ ಅಂತ ನನಗೆ ಆಸೆ. ಬ್ರೈಡ್ ಅಂತ ಕಿರೀಟನೇ ಸಿಗ್ತಿಲ್ಲ, ಏನು ಮಾಡೋದು? ಫುಲ್ ರೇಜ್ ಬೈಟ್ ಮಾಡ್ತಾಯಿದ್ಲು ಅವರು ಅಂತೂ. ಅವಳು ಬರೋಷ್ಟೆಲ್ಲ ರೆಡಿ ಆಗಿರುತ್ತೆ, ಬಂದ ತಕ್ಷಣ ಸರ್ಪ್ರೈಸ್. 3 days ಬರೆದಿಟ್ಟಿದ್ದೀನಿ. ಅಕಾರ್ಡಿಂಗ್ ಟು ದ ಥೀಮ್ ಐ ಆಮ್ ವೇರಿಂಗ್ ವೈಟ್. ಅಲ್ಲಾಡ್ಸಿದ್ರೆ ಇವನ್ನ ಅಲ್ಲಾಡ್ಸ್ಬಿಡ್ತೀನಿ ನಾನು. ಕೆಲವೇ ಕ್ಷಣದಲ್ಲಿ ಕಾರ್ಯಕ್ರಮ ಆರಂಭವಾಗಲಿದೆ. ಐ ಆಮ್ ದ ಫ್ಯೂಚರ್ ಬ್ರೈಡ್ ಟು ಬಿ. ನಾನು ಬೇಸಿಕಲಿ ಬಾರ್ ಟೆಂಡರ್ ಥರ ಕಾಣ್ತಿದ್ದೀನಿ. ಮುಗ್ ಸ್ಟೆಪ್ ಮಾಡಿ ಸಾಕು, ಎಲ್ಲ ಜನ ಫಿದಾ ಆಗ್ಬಿಡ್ತಾರೆ. ಇದೇ ನನ್ನ ಮುಗ್ ಸ್ಟೆಪ್. ಗೈಸ್ ನೋಡಿ, ಎಲ್ಲರೂ ಒಂದು ಫೋಟೋ ಬಿಹೈಂಡ್ ದ ಸೀನ್ಸ್. ಬಾವಂಗಿದು ಸರ್ಪ್ರೈಸ್, ಬಾವಂಗಿದು ಸರ್ಪ್ರೈಸ್. 2020 ಇಂದ 2026 ವರೆಗೂ ಆಗಿರೋ ಮೆಮೊರೀಸ್. ಎಲ್ಲರೂ ನನ್ನ ಬ್ಲಾಗಿಗೆ ಬಾಯ್ ಹೇಳಿ. ಬಂದೆ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೇಮ್ ನೋಡಿದ್ದೀರಾ, ಬ್ಯಾಚುಲರೇಟ್ ಪಾರ್ಟಿ ನಡೀತಿದೆ ನಮ್ಮ ಅಕ್ಕಂದು. ಶಿ ಈಸ್ ಎಂಗೇಜ್ಮೆಂಟ್ ಆಗಿ 5 months ಆಯಿತು ಆಲ್ಮೋಸ್ಟ್. ವೆಡ್ಡಿಂಗ್ಗೆ 2 ತಿಂಗಳಿದೆ. ಅದ್ರ ಇನ್ ಬಿಟ್ವೀನಲ್ಲಿ ಬ್ಯಾಚುಲರ್ ಪಾರ್ಟಿ, ಬ್ರೈಡಲ್ ಶವರ್, ಏನಂತಾರೆ ಬ್ರೈಡ್ ಟು ಬಿ, ವಾಟೆವರ್ ಅದನ್ನು ಮಾಡೋಣ ಅಂತ ಡಿಸೈಡ್ ಮಾಡಿದ್ವಿ. ನಾನು ನನ್ನ ಕಸಿನ್ಸ್ ಎಲ್ಲ ಸೇರಿಕೊಂಡು. ಮೇನ್ ನಾನೇ, ನನಗೆಲ್ಲರೂ ಸಪೋರ್ಟ್ ಮಾಡ್ತಿದ್ದಾರೆ ನನ್ನ ಕಸಿನ್ಸ್ ಎಲ್ಲ. ಆ್ಯಂಡ್ ಅಕ್ಕಂಗೆ ಸರ್ಪ್ರೈಸ್. ಸೊ ಲೆಟ್ಸ್ ಸಿ ಹೌ ಇಟ್ ಗೋಸ್. ನನ್ನ ಪ್ಲ್ಯಾನ್ ಇರೋದು ಬುಧವಾರ ಮಾಡಬೇಕು ಅಂತ. ಇವತ್ತು ಸೋಮವಾರ. ನಾನು ಇವತ್ತು ಹೋಗಿ ಸ್ವಲ್ಪ ಏನೋ ಸರ್ಪ್ರೈಸಲ್ಲಿ ಅರೇಂಜ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಕೇಕ್ ಆರ್ಡ್ರ್ ಕೊಡಬೇಕು ಇವಾಗ ಹೋಗಿ. ಮಳೆ ಬರೋ ಥರ ಆಗಿದೆ. ಬಟ್ ಲೆಟ್ಸ್ ಸಿ ಹೌ ಇಟ್ ಗೋಸ್. ಏನೇನೋ ಪ್ಲ್ಯಾನ್ ಮಾಡಿದ್ದೀನಿ, ಇನ್ ಬಿಟ್ವೀನ್ ಹೇಳ್ತಾ ಹೋಗ್ತೀನಿ. ಆ್ಯಂಡ್ ಲೆಟ್ಸ್ ಸಿ ಇಫ್ ಇಟ್ಸ್ ಸಕ್ಸಸ್ಫುಲ್ ಇವೆಂಟ್. ಇಟ್ಸ್ ಎ ಸರ್ಪ್ರೈಸ್, ಅವಳಿಗೆ ಗೊತ್ತಿಲ್ಲ. ನೋಡೋಣ ಹೆಂಗಾಗುತ್ತೆ ಅಂತ. ಕಮ್ ವಿತ್ ಮೀ. ವೆಡ್ಡಿಂಗಿಗೆ ಇನ್ನೂ 2 ತಿಂಗಳಿದೆ. ಆದರೂ ಇವಾಗಲೇ ಯಾಕೆ ಬ್ಯಾಚುಲರಿಟಿ ಇನ್ನೂ ಇಷ್ಟು ಬೇಗ ಯಾಕೆ ಅಂತ ಎಷ್ಟೊಂದು ಜನ ಕೇಳ್ತಾಯಿದ್ರು, ನಮ್ಮ ಕಸಿನ್ಸನ್ನೇ. ಅದಕ್ಕೆ ಇನ್ ಜನರಲ್ ನಿಮಗೂ ಆ ಥರ ಏನೋ ಡೌಟ್ ಇದ್ದರೆ ಹೇಳ್ತೀನಿ. ಎಂಗೇಜ್ಮೆಂಟು ವೆಡ್ಡಿಂಗ್ ಯಾವಾಗ ಬೇಕಾದರೂ ಬ್ಯಾಚುಲರೇಟ್ ಪಾರ್ಟಿ ಮಾಡ್ಬೋದು. ಎಂಗೇಜ್ ಆಗಿರಬೇಕು. ಆಫ್ಟರ್ ಎಂಗೇಜ್ಮೆಂಟ್, ಬಿಫೋರ್ ದ ವೆಡ್ಡಿಂಗ್ ಯಾವಾಗ ಬೇಕಾದರೂ ಮಾಡ್ಬೋದು. ಸೊ ದಿಸ್ ಇಸ್ ದ ರೈಟ್ ಟೈಮ್ ಅಂತ ಅನಿಸ್ತು. ನಮ್ಮ ಮನೆಗೆ ಪೇಂಟ್ ಎಲ್ಲ ಓಡಿಸ್ತಿದ್ದಾರೆ. ಪೇಂಟ್ ಓಡಿಸೋಕ್ಕೂ ಮುಂಚೆ ಅದು ಡೆಕೋರೇಷನ್ ಏನಾದರೂ ಸ್ವಲ್ಪ ಡ್ಯಾಮೇಜ್ ಆಗಿದ್ದರೆ ಹಂಗೆ ಕವರ್ ಆಗಿಬಿಡಲಿ ಅಂತ ದಿಸ್ ಇಸ್ ದ ರೈಟ್ ಟೈಮ್ ಅಂತ ಅಂದ್ಕೊಂಡು ಬುಧವಾರ, ನಾಡಿದ್ದು ಇವತ್ತು ಸೋಮವಾರ, ಬುಧವಾರ ಬ್ಯಾಚುಲರೇಟ್ ಮಾಡಬೇಕು. ಸ್ಯಾಟರ್ಡೇ ಪೇಂಟಿಂಗ್ ನಡೆಯುತ್ತೆ. ಲೆಟ್ಸ್ ಸಿ ಇಫ್ ಇಟ್ ಗೋಸ್ ವೆಲ್. ಅಕ್ಕ ಆಫೀಸಿಗೆ ಹೋಗ್ತಾಳೆ. ಆಫೀಸಿಂದ ಬರೋ ಅಷ್ಟೊತ್ತಿಗೆ ಡೆಕೋರೇಟ್ ಎಲ್ಲ ಆಗಿ ಸರ್ಪ್ರೈಸ್ ಆಗಿ ವೆಯ್ಟ್ ಮಾಡಬೇಕು. ಇದು ನನ್ನ ಪ್ಲ್ಯಾನು. ಬಟ್ ನಾನು ಅಂದ್ಕೊಂಡಂಗೆ ಅವಳು ಬುಧವಾರ ಆಫೀಸ್ಗೆ ಹೋಗಲ್ವಾ ಅನ್ನೋದೇ ದೊಡ್ಡ ಪ್ರಶ್ನೆ. ಯು ಹ್ಯಾವ್ ಟು ವೆಯ್ಟ್ ಆ್ಯಂಡ್ ವಾಚ್. ಜಸ್ಟ್ ಲೈಕ್ ಮೀ, ಐ ಹ್ಯಾವ್ ಟು ವೆಯ್ಟ್ ಆ್ಯಂಡ್ ವಾಚ್. ಹಲೋ, ಇವತ್ತು ಮಂಗಳವಾರ. ನನ್ನ ಪ್ಲ್ಯಾನ್ ಇರೋದು, ನಿನ್ನೆ ಸೋಮವಾರ ಸಂಜೆ ಹೋಗಿ ಕೇಕ್ ಆರ್ಡ್ರ್ ಕೊಟ್ಟೆ. ಸ್ವಲ್ಪ ಫೋಟೋಸ್ ಪ್ರಿಂಟೌಟ್ ತೆಗ್ಸೋಕ್ಕೆ ಎಲ್ಲ ಕೊಟ್ಟು ಬಂದೆ. ಇವತ್ತು ಹೋಗಿ ಈಸ್ಕೊಂಬರ್ಬೇಕು. ನಿನ್ನೆ ಶಿ ವೆಂಟ್ ಟು ಆಫೀಸ್, ನಾಳೆನೂ ಶಿ ವಿಲ್ ಗೋ ಟು ಆಫೀಸ್. ಇವತ್ತು ಶಿ ಈಸ್ ವರ್ಕಿಂಗ್ ಫ್ರಮ್ ಹೋಮ್. ಸೊ ಐ ಹ್ಯಾವ್ ಟು ಕೀಪ್ ಮೈ ವಾಯ್ಸ್ ಲೋ. ಸೊ ಅವಳಿಗೆ ಕೇಳಿಸ್ಬಾರ್ದು ಎಲ್ಲ ಪ್ಲ್ಯಾನ್. ಇಟ್ಸ್ ಅ ಸರ್ಪ್ರೈಸ್. ನಾಳೆ ಆಫೀಸ್ಗೆ ಹೋಗ್ತಾಳೆ. ಆಫೀಸಿಂದ ಬಂದು ಶಿ ವಿಲ್ ಸಿ ಇಟ್ ಲೈಕ್ ಆವಾಗ ಸರ್ಪ್ರೈಸ್ ಅಂತ. ಅಷ್ಟೊತ್ತಿಗೆಲ್ಲ ಡೆಕೋರೇಟ್ ಎಲ್ಲ ಮಾಡಿ ನನ್ನ ಕಸಿನ್ಸ್ನೆಲ್ಲ ಸೇರಿಸಿ ಈ ಥರ ಎಲ್ಲ ಪ್ಲ್ಯಾನ್ ಮಾಡಿದ್ದೀನಿ. ಲೆಟ್ಸ್ ಹೋಪ್ ನಾಳೆ ಅವಳು ಆಫೀಸ್ಗೆ ಹೋಗಲಿ ಅಂತ. ಅಕಸ್ಮಾತ್ ಹುಷಾರಿಲ್ಲ, ಅದು ಇದು ಪೀರಿಯಡ್ಸ್ ಅಂತ ಮನೇಲೇ ಇದ್ಬಿಟ್ರೆ ನನ್ನ ಪ್ಲ್ಯಾನ್ ಎಲ್ಲ ಇಂಪ್ಲೋಡ್. ಆ ಥರ ಆಗೋದು ಬೇಡ. ಹೋಗಲಿ ಅವಳು ಆಫೀಸಿಗೆ, ಬರಲಿ ಆನ್ ಟೈಮ್, ಸರ್ಪ್ರೈಸ್ ಆಗಲಿ. ಸೀಲಿಂಗಲ್ಲಿ ಬಲೂನೆಲ್ಲ ಕಟ್ಟಿ ಅಲ್ಲಿಂದ ಒಂದು ಥ್ರೆಡ್ ಬಿಟ್ಟು ಅಲ್ಲಿ ಫೋಟೋಸ್ ಎಲ್ಲ ಅಟ್ಯಾಚ್ ಮಾಡೋ ಥರ ನನ್ನ ಪ್ಲ್ಯಾನ್ ಇರೋದು. ಆ ಫೋಟೋಸ್ನ ತರಕ್ಕೆ ಇವಾಗ ಹೋಗ್ತಿದ್ದೀನಿ. ಬಟ್ ಶಿ ಈಸ್ ಅಟ್ ಹೋಮ್. ವಾಕ್ ಹೋಗ್ತಿದ್ದೀನಿ ಅಂತ ಹೇಳ್ಬಿಟ್ಟು ಹೋಗಬೇಕು. ಹಾಗೆ ನಾಳೆ ಸೆಲೆಬ್ರೇಷನ್ ಅಲ್ವಾ, ಅದಕ್ಕೆ ಐಬ್ರೋಸ್ ಎಲ್ಲ ಮಾಡಿಸ್ಕೊಂಡು ಅಪ್ಪರ್ ಲಿಪ್ ಹೇರ್ ಎಲ್ಲ ರಿಮೂವ್ ಮಾಡಿಸ್ಕೊಂಡು ಬರ್ತೀನಿ. ಲೆಟ್ಸ್ ಹೋಪ್ ಎವ್ರಿಥಿಂಗ್ ಗೋಸ್ ವೆಲ್. ಎಲ್ಲ ಪ್ಲ್ಯಾನೆಲ್ಲ ಕರೆಕ್ಟಾಗಿ ಆಗಿದೆ. ಎಂಡಲ್ಲಿ ನಮ್ಮ ಭಾವ ಒಂದು ಬೊಕ್ಕೆ ಹಿಡ್ಕೊಂಬರಲಿ ಅಂತ ನನಗೆ ಆಸೆ. ಬಟ್ ಹೀ ಸೀಮ್ಸ್ ಟು ಬಿ ಬ್ಯುಸಿ ಆ್ಯಸ್ ವೆಲ್. ಅವ್ರಿಗೂ ಪ್ಲ್ಯಾನ್ ಹೇಳಿ ಎಲ್ಲ ಇಟ್ಟಿದ್ದೀನಿ. ಅವರು ನಮ್ಮ ಅಕ್ಕನ ಹತ್ರ ಡಿಸ್ಕಸ್ ಮಾಡಬೇಡಿ ಅಂತೆಲ್ಲ ಹೇಳಿದ್ದೀನಿ. ನೋಡೋಣ. ನನ್ನದಂತೂ ಎಲ್ಲ ಚಾಟ್ಸ್ ಎಲ್ಲ ಆರ್ಕೈವ್ ಮಾಡಿಬಿಟ್ಟಿದ್ದೀನಿ. ಎಲ್ಲರ ಜೊತೆ ಚಾಟ್ಸ್, ಒಂದು 10 ಜನ ಚಾಟ್ಸ್ ಆರ್ಕೈವ್ ಮಾಡಿದ್ದೀನಿ. ಯಾವಾಗಲೂ ನನ್ನ ಫೋನ್ ಎತ್ಕೊಂಡು ನೋಡ್ತಿರ್ತಾಳೆ, ಮತ್ತು ಏನಾದರೂ ಮೆಸೇಜಸ್ ಬಂದುಬಿಟ್ರೆ ಅಂತ. ಲೆಟ್ಸ್ ಹೋಪ್ ಫಾರ್ ದ ಬೆಸ್ಟ್. ಇವಾಗ ಹೋಗಿ ಫೋಟೋಸ್ ಎತ್ಕೊಂಡು ಐಬ್ರೋಸ್ ಎಲ್ಲ ಮಾಡಿಸ್ಕೊಂಡು ಬರೋಣ. ಹಲೋ ಅಕ್ಕನ ಬ್ರೈಡಲ್ ಶವರ್ ವ್ಲಾಗ್ ಮಾಡ್ತಾಯಿದ್ದೀನಿ. ಪ್ರಿಪ್ರೇಷನ್ ಅದು ಇದು ಎಲ್ಲ ನೋಡಿ. ಇವಳು ಕೂಡ ಇದ್ದಾಳೆ.
ಪಾರ್ಟ್ ಆಫ್ ದ ಪ್ಲ್ಯಾನ್. ಹಿಂಗೆ ನಡ್ಕೊಂಬರ್ತಿದ್ದೆ, ಬಸ್ಸಲ್ಲಿ ಹೋಗ್ತಿದ್ಲು, ನನ್ನ ನೋಡಿ ಫೋನ್ ಮಾಡಿದ್ಲು. ಹಂಗೆ ಕ್ವಿಕ್ ಕ್ಯಾಚಪ್. ನಾನು ಫೋಟೋಸ್ ಎಲ್ಲ ಇಸ್ಕೊಂಬರ್ತಾಯಿದ್ದೆ. ರೆಡಿನಾ ನಾಳೆಗೆ? ರೆಡಿ. ವರ್ಕ್ ಫ್ರಮ್ ಹೋಮ್ ಅಲ್ಲ, ಆಫೀಸ್ಗೆ ಹೋದರೆ ಸಾಕು ಅಕ್ಕ. ಎಲ್ಲ ಪ್ಲ್ಯಾನ್ ಅಕಾರ್ಡಿಂಗ್ ಟು ದ ಪ್ಲ್ಯಾನ್ ಆಗುತ್ತೆ. ಹುಡ್ಕಿದ್ರೂ ವಿ ಆರ್ ನಾಟ್ ಗೆಟಿಂಗ್ ಬ್ರೈಡ್ ಅನ್ನೋದು. ಬ್ರೈಡ್ ಅಂತ ಕಿರೀಟನೇ ಸಿಗ್ತಿಲ್ಲ, ಏನು ಮಾಡೋದು? ಬ್ಲಿಂಕಿಟ್ ಇಲ್ಲ ಡೆಕೋರೇಷನ್ ಅವರಿಗೆ ಆ ಥರ ಕೇಳಬೇಕು. ಸಿಗುತ್ತಲ್ಲ ಸಿಗಲಿ. ಸರಿ, ಓಕೆ, ಟಾಟಾ, ಬಾಯ್. ಗಿವ್ ಮೀ ಜಾಕೆಟ್. ಇದು ಜಾಕೆಟು, ಬಾಯ್. ವಾಕ್ ಮುಗಿಸ್ಕೊಂಡು ತೊಗೊಬೇಕಾಗಿರೋದೆಲ್ಲ ತೊಗೊಂಡು ಫೋಟೋ ಆಲ್ಬಮ್ ಎಲ್ಲ ಎತ್ಕೊಂಡು ಮನೆಗೆ ಬಂದೆ. ಬರ್ತದಾರಿಲಿ ನಮ್ಮ ಅತ್ತೆ ಮಗಳು ಸಿಕ್ಕಿದ್ಲು. ಸೊ ಐಬ್ರೋಸ್ ಕೂಡ ಮಾಡಿಸ್ಕೊಂಬಂದೆ. ನೋಡಿ, ಈ ಸರಿ ಸಣ್ಣ ಮಾಡಿಬಿಟ್ಟಿದ್ದಾರೆ. ನಾನು ಫುಲ್ ಜಗಳ ಮಾಡ್ತಾಯಿದ್ದೆ. ಒಂದು ಸಣ್ಣ ಒಂದು ದಪ್ಪ ಆಗಿತ್ತು. ಆ್ಯಕ್ಚುಲಿ ಫಸ್ಟ್ ರೈಟ್ ದಪ್ಪ ಆಗಿತ್ತು, ಲೆಫ್ಟ್ ಸಣ್ಣ ಆಗಿತ್ತು. ನಾನು ಹೇಳ್ತಾಯಿದ್ದೀನಿ, ಅವರು ಮುಂಚೆನೇ ಹಂಗೆ ಇದ್ದಿದ್ದು ಅಂತ ನನಗೆ ಹೇಳ್ತಾಯಿದ್ದಾರೆ. ಮುಂಚೆ ಹಂಗೆ ಇದ್ದಿದ್ರೆ ಆಮೇಲೆ ಈವನಾಗಿ ಮಾಡಬೇಕು ಅಂತ ಅವ್ರಿಗೆ ಗೊತ್ತಾಗಲ್ವಾ? ಫುಲ್ ರೇಜ್ ಬೈಟ್ ಮಾಡ್ತಾಯಿದ್ಲು ಅವರು ಅಂತೂ. ನಾನು ಆಮೇಲೆ ಓನರ್ ಬಂದುಬಿಟ್ಟು ಶಿ ಫಿಕ್ಸ್ಡ್ ಇಟ್ ಸಮ್ ಹೌ, ಇಟ್ಸ್ ನಾಟ್ ಫಿಕ್ಸ್ಡ್. ಎನಿಹೌ ನಾಳೆ ಇವೆಂಟಲ್ಲಿ ಚೆನ್ನಾಗಿ ಕಾಣೋಣ ಅಂತ ಹಿಂಗೆ ಐಬ್ರೋಸ್ ಮಾಡಿಸ್ಕೊಂಬರಕ್ಕೆ ಹೋದರೆ ಫಕ್ಕಪ್ ಆಗೋಯ್ತು. ಎನಿಹೌ ಕಮಿಂಗ್ ಟು ದ ಪಾಯಿಂಟ್, ಇವಾಗ ಫೋಟೋ ಆಲ್ಬಮ್ ಎಲ್ಲ ಎತ್ಕೊಂಡು ಮನೆಗೆ ಬಂದೆ. ನಾನು ಕವರ್ ಏನೂ ತೊಗೊಂಡೋಗಿಲ್ಲ, ಖಾಲಿ ಕೈಯಲ್ಲಿ ಹೋಗಿದ್ದೀನಿ. ಲಕ್ಕೀಲಿ ನಮ್ಮ ಅತ್ತೆ ಮಗಳು ನನ್ನ ಜಾಕೆಟ್ ತೊಗೊಂಡೋಗಿದ್ಲು. ಅವಳು ನನ್ನ ಜಾಕೆಟ್ ತಂದು ಕೊಟ್ಲು, ದಾರಿಯಲ್ಲಿ ಸಿಕ್ಕಿ. ಆ ಜಾಕೆಟ್ ಒಳಗಡೆ ಬಚ್ಚಿಟ್ಕೊಂಡು ತಂದೆ. ನೋಡಿದ್ರೆ ಅಕ್ಕ ಹಾಲಲ್ಲೇ ಕೂತಿದ್ಲು. ಹಿಂಗೋ ಸ್ನೇಕ್ ಇನ್ ಮಾಡಿದೆ ಆ್ಯಂಡ್ ರೂಮಿಗೆ ಬಂದೆಲ್ಲ ಬಚ್ಚಿಟ್ಟೆ. ಇವಾಗ ಈ ವಿಡಿಯೋಸ್ ಎಲ್ಲ ಗ್ಯಾಲರಿಯಲ್ಲೇ ಇರುತ್ತೆ, ಅದನ್ನೆಲ್ಲ ಹೈಡ್ ಮಾಡಬೇಕು. ಸೊ ದಟ್ ಶಿ ಹ್ಯಾಸ್ ನೋ ಐಡಿಯಾ ವಾಟ್ಸ್ ಗೋಯಿಂಗ್ ಆನ್. ಐ ಥಿಂಕ್ ಎವ್ರಿಥಿಂಗ್ಸ್ ಗೋಯಿಂಗ್ ವೆಲ್. ನಾಳೆ ನೋಡೋಣ ಏನಾಗುತ್ತೆ. ಸೊ ಸಿ ಯು ಟುಮಾರೋ. ಏನು ಡೈಲಿ ವ್ಲಾಗ್ ಮಾಡ್ತಿದ್ಯಾ? ಡೋಂಟ್ ಶೋ ಮಿ. ಹೆಲೋ, ಮೈ ಸಿಸ್ಟರ್ ಈಸ್ ಹಿಯರ್. Not interested to be in your vlog. Go away. I want my privacy. Elder daughters are the meanest. Period. Hi guys! ಇವತ್ತು ಬುಧವಾರ, ಬ್ಯಾಚುಲರೇಟ್ ಡೇ. ಫೈನಲಿ ಬಂದೇ ಬಿಟ್ಟು. ನಾನು ಅಂದ್ಕೊಂಡಂಗೆ ನಮ್ಮ ಅಕ್ಕ ಆಫೀಸಿಗೆ ಹೋಗಿದ್ದಾಳೆ. ಅವಳು ಬರೋದು 6 ಗಂಟೆ ಆಗುತ್ತೆ. 6 ಗಂಟೆಗೆ ಬಂದ ತಕ್ಷಣ ಎಲ್ಲ ರೆಡಿಯಾಗಿರುತ್ತೆ. ಅವಳು ಬರೋ ಅಷ್ಟರಲ್ಲಿ ಎಲ್ಲ ರೆಡಿಯಾಗಿರುತ್ತೆ. ಬಂದ ತಕ್ಷಣ ಸರ್ಪ್ರೈಸ್ ಅಂತ ಸರ್ಪ್ರೈಸ್ ಕೊಡಬೇಕು. ಹೋಪ್ಸೋ ಅವಳು ಅರ್ಧ ದಿನಕ್ಕೆ ಅಥವಾ ಮುಕ್ಕಾಲು ದಿನಕ್ಕೆ ಅಥವಾ ಬೇಗ ಇನ್ನೂ ಬರೋ ಪ್ಲ್ಯಾನ್ ಇರಲ್ಲ ಅನ್ಕೊತೀನಿ. ಬಿಕಾಸ್ ಸಮ್ಟೈಮ್ಸ್ ನೆಗಡಿ ಆಯಿತು, ಹುಷಾರಿಲ್ಲ ಅಂತ ಅರ್ಧ ದಿನಕ್ಕೆ ಬಂದುಬಿಡ್ತಲ್ಲ, ಆ ಥರ ಏನೂ ಆಗುತ್ತೆ ಇಲ್ಲಪ್ಪ ದೇವರೇ, ಪ್ಲೀಸ್ ಪ್ಲೀಸ್ ಪ್ಲೀಸ್. ಆ್ಯಂಡ್ ಎಲ್ಲ ರೆಡಿಯಾಗಿದೆ. ಡೆಕೋರೇಷನ್ ಅವರು 6 o'clock ಅಷ್ಟರಲ್ಲಿ ಮುಗಿಸ್ಬಿಟ್ಟಿರ್ತಾರೆ ಪ್ಲ್ಯಾನ್ ಪ್ರಕಾರ ಹೋದರೆ. 5 ಗಂಟೆಗೆ ನನ್ನ ಕಸಿನ್ಸ್ ಎಲ್ಲ ಬಂದಿರ್ತಾರೆ. ಒಬ್ಬರು ಮಾತ್ರ 6 ಗಂಟೆಗೆ ಬರ್ತಾರೆ, ಮಿಕ್ಕಿದವರೆಲ್ಲ 5 ಗಂಟೆ ಅಷ್ಟರಲ್ಲಿ ಅಸೆಂಬಲ್ ಆಗಿರ್ತಾರೆ. ಎಲ್ಲರಿಗೂ ವೈಟ್ ಹಾಕೊಳ್ಳೋಕೆ ಹೇಳಿದ್ದೀನಿ. ಅಕ್ಕ ಡಾರ್ಕ್ ಬ್ಲೂ ವಿತ್ ವೈಟ್ ಫ್ರಾಕ್ ಹಾಕ್ಕೊತಿದ್ದಾಳೆ. ನಾನೇ ಆರ್ಡ್ರ್ ಮಾಡಿದ್ದು ಫ್ರಮ್ ಮಾನ್ರೇ, ಐ ಥಿಂಕ್ ಮಾನ್ರೋ, ಸಮ್ ಬ್ರ್ಯಾಂಡ್. ಐ ಪುಟ್ ಸಮ್ವೇರ್ ಹಿಯರ್. ಅದು ಸಖತ್ತಾಗಿದೆ. ಆ್ಯಂಡ್ ಆ್ಯಸ್ ಪರ್ ದ ಪ್ಲ್ಯಾನ್ ಐ ಹ್ಯಾವ್ ಸಮ್ ಹೌ ಕನ್ವಿನ್ಸ್ಡ್ ಭಾವ ಆಲ್ಸೋ ಟು ಕಮ್. ಅವರು ಬರ್ತಿದ್ದಾರೆ. ಅವರು ಬೊಕೆ ಇಟ್ಕೊಂಬನ್ನಿ, ಎಂಡಲ್ಲಿ ಎಂಟ್ರಿ ಕೊಡಿ ಅಂತೆಲ್ಲ ಹೇಳಿದ್ದೆ. ಅವರು ಸ್ವಲ್ಪ ಕೆಲಸ ಇತ್ತು, ವೀಕ್ ಡೇಲಿ ಬೇರೆ ಇಟ್ಕೊಂಡ್ಬಿಟ್ಟಿದ್ದೀನಿ. ಎವ್ರಿ ಒನ್ ಈಸ್ ಹ್ಯಾವಿಂಗ್ ಪ್ರಾಬ್ಲಮ್ ವಿತ್ ದ್ಯಾಟ್. ಎನಿವೇ ನಾನು ಇವತ್ತು ಫ್ರೀ ಇದ್ನಲ್ಲ, ಅವ್ರಿಗೆ ಹೇಳಿದ್ದೀನಿ ಬೊಕೆ ತೊಗೊಂಬರೋಕ್ಕೆ. ಅವರು ಬೆಳಗ್ಗೆನೇ ಇದ್ದು KR ಮಾರ್ಕೆಟಿಗೆ ಹೋಗಿ ಬೊಕೆ ತಂದಿದ್ದಾರೆ. ಬೊಕೆ ಎಲ್ಲ ಫ್ಲವರ್ಸ್ ತಂದಿದ್ದಾರೆ. ಹಿ ಹ್ಯಾಸ್ ಟು ಮೇಕ್ ದ ಬೊಕೆ ನಾವು. ಆ್ಯಂಡ್ ಅವ್ರಿಗೂ ಬ್ಲೂ ಹಾಕೊಂಬನ್ನಿ ಅಂತ ಹೇಳಿದ್ದೀನಿ. ಸೊ ದಟ್ ಅಕ್ಕ ಭಾವ ಮ್ಯಾಚಿಂಗ್ ಇರಲಿ ಅಂತ. ಮೇ ಬಿ ಹಿಲ್ ವೇರ್ ಸಮಥಿಂಗ್ ಎಲ್ಸ್. ಸ್ವಲ್ಪ ಪ್ರಾಪರ್ಟೀಸ್ ಎಲ್ಲ ತರಿಸಿದ್ದೀನಿ. ಏನದು ಬ್ಲಿಂಕಿಟ್ ಇಂದ ಆರ್ಡ್ರ್ ಮಾಡಿದೆ. ಬ್ರೈಡ್ ಅಂತ ಟಿಯಾರ ಬರುತ್ತಲ್ಲ, ದಟ್ ಥಿಂಗ್, ಬ್ಯಾಂಡ್ ಥರ ಹಾಕೊಳ್ಳೋದು, ಅದು ಆರ್ಡ್ರ್ ಮಾಡಿದ್ದೀನಿ. ಆಮೇಲೆ ಸ್ವಲ್ಪ ಕಪ್ಸು, ಪ್ಲೇಟ್ಸು, ಕೇಕ್ ತಿನ್ನೋಕ್ಕೆ. ಇದು ಏನದು, ನನ್ನ ಕಸಿನ್ಸ್ ಎಲ್ಲ ಅಂಡರ್ 18, ಅಂಡರ್ 18, ಅಂಡರ್ 21. ಸೊ ಇದು ನಾನ್ ಆಲ್ಕೋಹಾಲಿಕ್ ವೆರಿ ಡೀಸೆಂಟ್ ಬ್ರೈಡಲ್ ಶವರ್. ಆ್ಯಂಡ್ ಬರೀ ಹುಡುಗಿರೇ ಇರಲ್ಲ, ಹುಡುಗರು ಇರ್ತಾರೆ. ನಮ್ಮ ಕಸಿನ್ಸ್ ಎಲ್ಲ ಜಾಸ್ತಿ ಹುಡುಗರು ಹುಡುಗಿರೆಲ್ಲ ಮಿಕ್ಸ್. ಆ್ಯಂಡ್ ಸ್ವಲ್ಪ ಗೇಮ್ಸ್ ಎಲ್ಲ ಆಡ್ಸೋಣ ಅಂತ ಅಂದ್ಕೊಂಡಿದ್ದೀನಿ. ಲೆಟ್ ಮಿ ಸಿ ಹೌ ಇಟ್ ಗೋಸ್. ಏನೂ ಮರ್ತಿಲ್ಲ. ಫೋಟೋಸ್ ಎಲ್ಲ ತಂದಿದ್ನಲ್ಲ ನಿನ್ನೆ. ವೆಯ್ಟ್, ಲೆಟ್ ಮಿ ಶೋ ಯು ದಟ್.
ಅದು ಫೋಟೋ ಆಲ್ಬಮ್. ಇವಾಗ ಅದರೊಳಗೆ ಒಂದು 60 to 70 ಫೋಟೋಸ್ ಏನೋ ಇದೆ. ಅದನ್ನು ಗಿಫ್ಟ್ ವ್ರ್ಯಾಪ್ ಮಾಡಿಸ್ಬೇಕು. ವಿ ಸ್ಟಿಲ್ ಹ್ಯಾವ್ ಟೈಮ್. 2 ಗಂಟೆ ಅಥವಾ 3 ಗಂಟೆಗೆ ನನ್ನ ಕಸಿನ್ ಒಬ್ಬ ಬರ್ತಾನೆ. ಅವ್ನ ಹೆಲ್ಪ್ ತೊಗೊಂಡು ಐ ಹ್ಯಾವ್ ಟು ಬ್ರಿಂಗ್ ದ ಕೇಕ್. ಇದನ್ನು ಪ್ಯಾಕ್ ಮಾಡಿಸ್ಬೇಕು, ನಾನು ರೆಡಿ ಆಗಬೇಕು, ಆ್ಯಂಡ್ ಐ ವಿಲ್ ಮೀಟ್ ಯು ಅಟ್ ದ ಪಾರ್ಟಿ. ಬ್ಲಿಂಕಿಟ್ಟಿಂದ ಏನೇನೋ ಆರ್ಡರ್ ಮಾಡಿದ್ದೆ ಅಂತ ಹೇಳಿದ್ನಲ್ಲ, ಇಟ್ಸ್ ಹಿಯರ್. ಇದು ಬೋರ್ಡೆಲ್ಲ ಇಟ್ಕೊಂಡು ಏನೋ ಗೇಮ್ ಆಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಲೆಟ್ಸ್ ಸಿ ಹೌ ಇಟ್ ಗೋಸ್. ಅದು ಬಿಟ್ಟರೆ ಇಲ್ಲೇನೋ ಕಸ ಕಡ್ಡಿಯೆಲ್ಲ ಇದೆ, ಇದನ್ನು ತೋರಿಸ್ಲಿ. ಪ್ಲಾಸ್ಟಿಕ್ ಕಪ್ಸು, ಪ್ಲೇಟ್ಸು, ಪಿಂಗ್ ಪಾಂಗ್ ಬಾಲು, ಸ್ವಲ್ಪ ಸೂಪರ್ ಮಿನಿಟ್ ಥರ ಆಡ್ಸೋಣ ಅಂತ. ಆಯಿತಾ? ಅದಾದಮೇಲೆ ಇದು ಫೋಟೋ ಆಲ್ಬಮ್ ಹೇಳಿದ್ನಲ್ಲ, ಸ್ವಲ್ಪ ಫೋಟೋಸ್ ತೋರಿಸ್ತೀನಿ. ಚೆನ್ನಾಗಿ ಈ ಥರ ಸ್ವಲ್ಪ ಮೆಮೊರೀಸ್. ಇದು ನೋಡಿ, ನಮ್ಮ ಅಕ್ಕ ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ಲು ಒಂದಿನ, ಜಸ್ಟ್ ಜ್ವರ ಅಂತ. ಎಲ್ಲ ಕ್ಯಾಬ್ರೆ ಫೋಟೋಸ್ ಎಲ್ಲ ಹಾಕಿದ್ದೀನಿ. ಕೆಳಗಡೆ ಡ್ರಿಂಕ್ಸ್ ಎಲ್ಲ ಇಟ್ಟಿದ್ದೀನಿ, ನಾನ್ ಆಲ್ಕೋಹಾಲಿಕ್. ಆ್ಯಸ್ ಐ ಟೋಲ್ಡ್, ಇದು ಚಿಕ್ಕ ಮಕ್ಕಳಿರೋ ಪಾರ್ಟಿ, ಸೊ ನಾನ್ ಆಲ್ಕೋಹಾಲಿಕ್ ಪಾರ್ಟಿ ಇದು. ಲೆಟ್ಸ್ ಗೋ. ಆಮೇಲೆ ನಾನ್ ಆಲ್ಕೋಹಾಲಿಕ್ ಡ್ರಿಂಕ್ ಅಂತ ಹೇಳಿದ್ನಲ್ಲ, ಹಿಯರ್ ಇಟ್ ಈಸ್. ಇನ್ನು ಕೇಕ್ ಎಲ್ಲ ತರಬೇಕು. ಇಲ್ಲೆಲ್ಲ ಡ್ರಿಂಕ್ ಎಲ್ಲ ಇಟ್ಟಿದ್ದೀನಿ. ಇದು ಇಟ್ಕೊಂಡು ಗೇಮ್ ಆಡಿಸ್ಬೇಕು ಮತ್ತು ಆಮೇಲೆ ಕುಡಿಬೇಕು. ಇವಾಗ ಒನ್ ಆಫ್ ದ ಪಾರ್ಟಿ ಪ್ಲ್ಯಾನರ್ ಇಲ್ಲಿದ್ದಾರೆ. ಬ್ಯಾಚುಲರ್ಗೆ ರೆಡಿನಾ? ಈಗಲೇ ರೆಡಿಯಾಗಿದ್ದೀನಿ. ವೈಟ್ ಹಾಕ್ಕೊಬೇಕು. ವೈಟ್ ಇದೆಯಾ ನಿಮ್ಮ ಹತ್ರ? ಇದೆ ವೈಟ್. ಕಲರ್ ಬ್ಲೈಂಡ್. ನಾನೇ ಸ್ಪೆಷಲ್. ಎಲ್ಲರೂ ವೈಟ್ ಹಾಕಿದ್ರೆ ನಂದೇ ಸ್ಪೆಷಲ್. ಪಿಂಕಿ. ಹುಡುಗಿ ಸ್ಪೆಷಲ್ ಆಗಿರಬೇಕು. ಯಾವ ಕಲರ್ ಹಾಕ್ಕೊಬೇಕು? ವೈಟಾ? ಎಸ್. ವೈಟ್ ಇಲ್ವಲ್ಲ ನನ್ನ ಹತ್ರ. ವೈಟ್ ಹಾಕೊಳ್ಳಮ್ಮ. ಅವಲ್ಲ ಗೊತ್ತಿಲ್ಲ. ಈ ಥರ ಕಾಣಿಸ್ತಾ ಇದೆ ಬಿಫೋರ್ ಡೆಕೋರೇಷನ್. ಇದು ನಮ್ಮ ಮನೆ ಹಾಲಲ್ಲೇ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಈ ಸೋಫಾ ಎತ್ತಿ ಸೈಡ್ಗೆ ಇಡಬೇಕು ಮತ್ತು ಈ ಶೋಕೇಸ್ನ ಕವರ್ ಮಾಡಬೇಕು ಎಲ್ಲ ಹೇಳಿದ್ದೀನಿ. ಲೆಟ್ಸ್ ಸಿ ಡೆಕೋರೇಷನ್ ಅವ್ರು ಏನು ಮಾಡ್ತಾರೆ, ಹೆಂಗೆ ಮಾಡ್ತಾರೆ ಅಂತ. ಓ ಮೈ ಗಾಡ್, ಸ್ಟ್ರೆಸ್ಸಿಗೆ ನೆಗಡಿ ಬರೋ ಥರ ಎಲ್ಲ ಆಗ್ತದೆ. ಹುಷಾರು ತಪ್ಪಬಾರ್ದು. ನಾನು ಚೆನ್ನಾಗಿರಬೇಕು, ಎಂಜಾಯ್ ಮಾಡಬೇಕು ನಾನು. ಆ್ಯಂಡ್ ನೋಡಿ, 3 ದಿನದಿಂದ ಲಿಸ್ಟ್ ಮಾಡ್ಕೊಂಡಿರೋದು ಥಿಂಗ್ಸ್ ಟು ಡೂ ಟುಮಾರೋ ಅಂತ ಎವ್ರಿ ನೈಟ್ ಮಲ್ಗೋಕ್ಕೂ ಮುಂಚೆ ಬರೆದು ಇಡ್ತಾಯಿದ್ದೆ. ಸೊ ದಟ್ ನೆಕ್ಸ್ಟ್ ಡೇ ಎದ್ದ ತಕ್ಷಣ ಎಲ್ಲ ಕ್ಲಿಯರ್ ಮಾಡಬೇಕು ಅಂತ, ಇನ್ಕ್ಲೂಡಿಂಗ್ ರಿಮೈಂಡಿಂಗ್ ಕೇಕ್ ಅವ್ರಿಗೆ, ಡೆಕೋರೇಷನ್ ಅವ್ರಿಗೆ, ಮತ್ತು ನನ್ನ ಕಸಿನ್ಸ್ಗೆ ಎಲ್ಲರಿಗೂ ನೆನಪು ಮಾಡಬೇಕಲ್ಲ ಅದು. ಆ್ಯಂಡ್ ದೆನ್ ಭಾವನ್ಗೆ, ಆ್ಯಂಡ್ ದೆನ್ 3 ಡೇಸ್ದು ಬರೆದಿಟ್ಟಿದ್ದೀನಿ. ಇನ್ನೊಂದು ಪೇಜ್ ಇದೆ, ತಿರುಗ್ಸೋಕ್ಕೆ ಆಗ್ತಿಲ್ಲ. ಒಂದು ಕೈಲಿ ಫೋನ್ ಹಿಡ್ದಿದ್ದೀನಿ, ಇನ್ನೊಂದು ಕೈಲಿ ಬುಕ್ ಹಿಡ್ದಿದ್ದೀನಿ. ಇಷ್ಟೆಲ್ಲ ಪ್ರಿಪ್ರೇಷನ್ ನಡೆದಿದೆ ಇನ್ ದ ಬ್ಯಾಕ್ಗ್ರೌಂಡ್. ಆ್ಯಂಡ್ ಸದ್ಯಕ್ಕೆ ಒಂದು ಸ್ವಲ್ಪ ರೂಮ್ ಕ್ಲೀನ್ ಮಾಡಿಬಿಟ್ರೆ ಸೊ ದಟ್ ಐ ವಿಲ್ ಫೀಲ್ ಫ್ರೆಶ್ ಆ್ಯಂಡ್ ಸ್ವಲ್ಪ ತಲೆ ಓಡುತ್ತೆ ನೆಕ್ಸ್ಟ್ ಏನು ಮಾಡಬೇಕು ಅಂತ. ಸೊ ಐ ವಿಲ್ ಮೀಟ್ ಯು ಗೈಸ್ ಅಟ್ ದ ಪಾರ್ಟಿ ಆರ್ ಬಿಫೋರ್ ದ ಪಾರ್ಟಿ. ಒಬ್ಬೊಬ್ಬರೇ ಬಂದಾಗ ಇಂಟ್ರೊಡ್ಯೂಸ್ ಮಾಡ್ಸೋಣ, ಏನಂತೀರ? ಲೆಟ್ಸ್ ಗೋ. ಡೆಕೋರೇಷನ್ ಗೈಸ್ ಆರ್ ಆಲ್ಮೋಸ್ಟ್ ಹಿಯರ್. ನಾವು ಇಟ್ಸ್ ಲುಕಿಂಗ್ ಲೈಕ್ ದಿಸ್. ಚೇಂಜ್ ಆಗುತ್ತೆ ಇನ್ನು ಕೆಲವೇ ಕ್ಷಣಗಳಲ್ಲಿ. ಈಗ ಟೈಮ್ ಆಲ್ಮೋಸ್ಟ್ 3 ಆಗಿದೆ ಅನಿಸುತ್ತೆ. 3:30 ಆಗಿದೆ. ಅಕ್ಕ ಬರೋದು 6 ಬಟ್ ನಾನು ಆಲ್ರೆಡಿ ರೆಡಿ ಆಗಿದ್ದೀನಿ. ಅಕಾರ್ಡಿಂಗ್ ಟು ದ ಥೀಮ್ ಐ ಆಮ್ ವೇರಿಂಗ್ ವೈಟ್. ಎಲ್ಲರಿಗೂ ವೈಟ್ ಹಾಕೊಂಬರಕ್ಕೆ ಮತ್ತೆ ರಿಮೈಂಡ್ ಮಾಡಿದೆ. ಅದಾದಮೇಲೆ ಮೈ ಬಾವ ಇಸ್ ಆಲ್ಸೋ ಕಮಿಂಗ್. ಸೊ ಅದೆಲ್ಲರಿಗೂ ಸರ್ಪ್ರೈಸ್, ಅಕ್ಕಂಗೆ ಸರ್ಪ್ರೈಸ್. ಸೊ ಎಲ್ಲರೂ ಬಂದಿರೋವಾಗ ಅವರು ಸ್ವಲ್ಪ ಲೇಟಾಗಿ ಬರ್ತಾರೆ. ಸೊ ಅವ್ರು ಲೇಟಾಗಿ ಬರೋದಕ್ಕೆ ಯಾರೂ ಡಿಸ್ಕಸ್ ಮಾಡಬೇಡಿ, ಇಲ್ಲಿ ಯಾವಾಗ ಬರ್ತಾರೆ ಅದು ಇದು ಬಾವ ಅಂತ ಎಲ್ಲ ಮಾತಾಡಬೇಡಿ ಅಂತ ಒಂದು ದೊಡ್ಡ ಮೆಸೇಜ್ ಕಳಿಸಿದ್ದೀನಿ. ಐ ವಿಲ್ ಟೇಕ್ ಕೇರ್ ಆಫ್ ಇಟ್, ಡೋಂಟ್ ಡಿಸ್ಕಸ್ ಅಂತ. ಸೊ ಎವ್ರಿಥಿಂಗ್ಸ್ ಡನ್. ಸ್ವಲ್ಪ ಅದು ಇದು ರಿಮೈನಿಂಗ್ ಥಿಂಗ್ಸ್ ತರಬೇಕಿತ್ತು, ಅದನ್ನು ಬರ್ತಿದ್ದಾರಲ್ಲ ನನ್ನ ಕಸಿನ್ಸ್, ಅವ್ರಿಗೆ ಹೇಳಿದ್ದೀನಿ. ದೇ ಆರ್ ಬ್ರಿಂಗಿಂಗ್. ಆ್ಯಂಡ್ ಕೆಳಗಡೆ ಡೆಕೋರೇಷನ್ ನಡೀತಾ ಇದೆ. ಅವರು 2 ಗಂಟೆಗೆ ಬಂದರು. 6 ಗಂಟೆ ಅಷ್ಟರಲ್ಲಿ ಮುಗ್ದಿರಬೇಕು ಅಂತ ಹೇಳಿದ್ದೆ. ಆ್ಯಂಡ್ ನಂದು ರೆಡಿ. ನಾನು ಡಿಲೇ ಮಾಡಬಾರ್ದಲ್ಲ ಎಂಡಲ್ಲಿ, ಅದಕ್ಕೆ ನಾನು ಈಗಲೇ ರೆಡಿ ಆಗಿಬಿಟ್ಟೆ. ಕೆಳಗೋಗಿ ವ್ಲಾಗ್ ಮಾಡೋಣ ಡೆಕೋರೇಷನ್, ಬನ್ನಿ. ನೋಡಿ, ಇದು ಡೆಕೋರೇಟಿವ್ ಐಟಮ್ಸು. ಡೆಕೋರೇಷನ್ ಆಲ್ಮೋಸ್ಟ್ ಇಷ್ಟಕ್ಕೆ ಬಂದಿದೆ, ಜಾಗ ಸಾಲ್ತಿಲ್ಲ. ಈಗ ಪ್ರಾಬಬ್ಲಿ ಫ್ರಿಡ್ಜ್ನ ಮೂವ್ ಮಾಡಬೇಕು, ಅಷ್ಟೇ ಮೂವ್ ಮಾಡೋಕ್ಕಾಗೋದು. ನಮ್ಮಮ್ಮ ಟ್ರೈ ಮಾಡ್ತಾವ್ರೆ. ಸೋಫಾ ಇಲ್ಲಿ ಬಂದಿದೆ, ಟಿ ವಿ ಇಲ್ಲಿದೆ, ಇಲ್ಲಿವರೆಗೂ ಬಂದಿದೆ. ಬ್ರೈಟ್ ಟು ಬಿ ಅಲ್ಲಿ ನೋಡಿ.
ಇದು ಲೈಟ್ ಆನ್ ಆಗುತ್ತೆ ಲೇಟರ್. ಇವಾಗ ಸ್ಕ್ರೀನ್ ಹಾಕಬೇಕು ಹಿಂದೆ ಬ್ಯಾಕ್ಗ್ರೌಂಡ್ಗೆ, ಅದನ್ನ ತರಕ್ಕೆ ಹೋಗಿದ್ದಾರೆ ಡೆಕೋರೇಟಿವ್ ಗೈಸ್. ಡಿನ್ನರಿಗೆ ಡಿನ್ನರ್ ಅಲ್ಲ, ಲಂಚ್ಗೆ ನಾನು ಚಪಾತಿ ಮಾಡಿಕೊಂಡೆ. ಅದು 2 ಚಪಾತಿ ಮಾಡಿಕೊಂಡೆ, ಅದು ಸ್ವಲ್ಪ ಜಾಸ್ತಿ ಆಗಿಬಿಟ್ಟಿತ್ತು. ಒಂದು ಅರ್ಧ ಚಪಾತಿ ಮಾಡ್ಬೋದು ಅಂತ ಇಟ್ಟಿದ್ದೀನಿ. ನೋಡಿ ಇದರಲ್ಲಿ ಅರ್ಧ ಚಪಾತಿ ಮಾಡ್ಬೋದು ಅಂತ. ದೊಡ್ಡದಾಗೆ ಕಾಣಿಸಿದೆ. ಸಣ್ಣ ಮಗುಗೂ ಸಾಕಾಗಲ್ಲ ಇದು, ನನಗೆ ಸಾಕಾಗುತ್ತಾ? ಸಣ್ಣ ಮಗುಗೆ ಸಾಕಾಗುತ್ತೆ. We have guest number 1. ಹೆಂಗಿದೆ ಕೇಕು? ನನ್ನ ಮಗನೇ ಬಾರಿಸ್ತೀನಿ ನಿನಗೆ ಕೇಕ್ ಏನಾದರೂ ಆದರೆ. ವಿ ಹ್ಯಾವ್ ಕೇಕ್. ಅಲ್ಲಾಡ್ಸಿದ್ರೆ ಇವನ್ನ ಅಲ್ಲಾಡ್ಸ್ಬಿಡ್ತೀನಿ ನಾನು. ಇಲ್ಲಿ ಇಲ್ಲಿ ಸಂಧಿಯಲ್ಲಿದೆ. ಇರೋ ನೀನು ತಿರುಗ್ಬೇಡವೋ. ಇಲ್ಲಿ ಕೇಕ್ ಅಷ್ಟು ಕಾಣಿಸ್ತಿಲ್ಲ. ನೋಡಬೇಡಿ. Guys, we have cake. ಕೇಕ್ ಬಂತು, ಕೇಕ್. ಈಗ ಡೆಕೋರೇಷನ್ ಕಂಪ್ಲೀಟ್ಲಿ ರೆಡಿಯಾಗಿದೆ. 4 ಗಂಟೆ, 4:15 ಅಲ್ಲ, 4:15. ಅಕ್ಕ ಬರೋದು 6:15 ಆಗುತ್ತೆ ಅನಿಸುತ್ತೆ. ಡೆಕೋರೇಷನ್ ತೋರಿಸ್ತೀನಿ ಬನ್ನಿ. ಇದೆ ಡೆಕೋರೇಷನ್. ಅದು ಡೆಕೋರೇಷನ್ ಅವ್ರದ್ದು ಬ್ಯಾಗು. ಇದು ಸ್ಟ್ಯಾಂಡು, ಬಲೂನ್ಸು, ಬ್ರೈಟ್ ಬಿ. ಅದು ಬ್ರೈಟ್ ಬಿ ಲೈಟ್ ಒಂದು ಆನ್ ಆಗ್ತಿರ್ಲಿಲ್ಲ, ಅದಕ್ಕೆ ಫಿಕ್ಸ್ ಮಾಡೋದಕ್ಕೆ ಹೊರಗಡೆ ಹೋಗಿದ್ದಾರೆ. ಇಲ್ಲಿ ಅಧಿಕ ಪ್ರಸಂಗಿ ತಮ್ಮ ಲೈಟ್ಸ್ ಆನ್ ಆಫ್ ಮಾಡ್ತಾ ಇದ್ದಾನೆ. ಸೊ ದಿಸ್ ಇಸ್ ದ ಡೆಕೋರೇಷನ್. ಅರುಣ, ಆರ್ ಯು ಎಕ್ಸೈಟೆಡ್? ವೆರಿ ಎಕ್ಸೈಟೆಡ್. ಎಸ್, ಕಾಂಟ್ ವೇಟ್ ಹೆಂಗೆ ರಿಯಾಕ್ಟ್ ಮಾಡ್ತಾಳೆ ಅಂತ. ಇವಾಗ ನಮ್ಮ ಅಕ್ಕ ಬರೋದಕ್ಕೆ ಕೆಲವೇ ಕ್ಷಣಗಳಿದೆ. ಕೆಲವೇ ಕ್ಷಣದಲ್ಲಿ ಕಾರ್ಯಕ್ರಮ ಆರಂಭವಾಗಲಿದೆ. ಇದು ಬ್ರೈಡ್ದು ಟಿಯಾರ. ಸದ್ಯಕ್ಕೆ ಬ್ರೈಡ್ ಬರೋರ್ಗೂ ನಂದೇ ಇಲ್ಲಿ, ನನ್ನ ಹತ್ರನೇ ಇಲ್ಲಿ. ಇದು ಬ್ರೈಟ್ ಬೀಸ್. ಇದು ಹಿಂಗೆ ಹಾಕೋಬೇಕು, ತೆಗಿಬೇಕು. ಸೊ ಇದು ಹಂಗೆ ಇರಲಿ. ಆಮೇಲೆ ಏನೋ ಗೇಮ್ಸ್ ಆಡ್ಸೋಣ ಅಂತ ಅಂದ್ಕೊಂಡಿದ್ದೀನಿ. ಗೇಮ್ಸ್ ಆಡ್ಸೋದಕ್ಕೆ ಬಲೂನ್ಸ್, ಪೇಪರ್ ಕಪ್ಸ್. ಇದು 4 ಕಲರಲ್ಲಿದೆ. ಇದು ಎಣ್ಣೆ ಹೊಡೆಯೋದು ಅಂದ್ಕೊಬೇಡಿ, ಇಟ್ ಈಸ್ ಫಾರ್ ಗೇಮ್. ಇಲ್ಲಿ ನಮ್ಮಲ್ಲಿರೋರೆಲ್ಲ ಅಂಡರ್ 18, ನೆನಪಿರಲಿ. ಏನಾದರೂ ಆಲ್ಕೋಹಾಲ್ ಸಿಗುತ್ತೆ, ಫನ್ ಸಿಗುತ್ತೆ ಅಂದ್ಕೊಂಡ್ರೆ ನಥಿಂಗ್. ಆಮೇಲೆ ಪಿಂಗ್ ಪಾಂಗ್ ಬಾಲ್ಸ್. ಇದು 2 ಕಲರ್ ಇದೆ. ಆ್ಯಂಡ್ ಸ್ಪೂನ್ಸ್, ಕೇಕ್ ತಿನ್ನೋದಕ್ಕೆ. ಆಮೇಲೆ ಪ್ಲೇಟ್ಸ್, ಇದು ಕೇಕ್ ತಿನ್ನೋಕ್ಕೆ. ಆಮೇಲೆ ಇದು ಪಿಂಗ್ ಪಾಂಗ್ ಬಾಲ್ ವೈಟ್ ಕಲರು. ಆಮೇಲೆ ರೆಡ್ ಕಲರ್ ಕಪ್ಪು, ಯೆಲ್ಲೋ ಕಲರ್ ಕಪ್ಪು. ಇನ್ನೊಂದು ಕಲರ್ ಇತ್ತಲ್ಲ, ಬ್ಲೂ ಕಲರ್ ಅಲ್ಲಿದೆ. ಆಮೇಲೆ ಇದು ಈ ಪಾರ್ಟಿಗಲ್ಲ ಅಷ್ಟೇ. ಇದು ವಾಟ್ಸ್ ಇನ್ ಮೈ ಬ್ಯಾಗ್ ಬ್ರೈಟ್ ಟು ಬಿ ಎಡಿಷನ್ ಅಷ್ಟೇ. ಈ ಟಿಯಾರ ತೆಗಿಯೋಕ್ಕೆ ಯಾಕೋ ಮನಸ್ಸೇ ಬರ್ತಾಯಿಲ್ಲ. ಬ್ರೈಟ್ ಟು ಬಿ, ಐ ಆಮ್ ದ ಫ್ಯೂಚರ್ ಬ್ರೈಟ್ ಟು ಬಿ. ಗ್ರೂಮ್ ಮಾತ್ರ ಗೊತ್ತಿಲ್ಲ. ತಗೊಳ್ಳಿ ನಿಮಗೆ. ಹಲೋ. ಇವಾಗ ಇನ್ನೂ ಇಬ್ಬರು ಗೆಸ್ಟ್ ಬಂದಿದ್ದಾರೆ. ಹಾಯ್ ಮಾಡೋ, ಹಾಯ್ ಮಾಡೋ. ಹಾಯ್ ಮಾಡೋ. ಇವನು ಇನ್ನೊಬ್ಬ ಗೆಸ್ಟು. ಹಾಯ್ ಮಾಡೋ. ಮಾಡೋದಿಲ್ಲ, ಹಾಯ್ ಮಾಡೋ ಅಂದಿದ್ದು. ಮ್ಯೂಟ್ ಆಗಿಬಿಡಿದೆ. ಮೈಕ್ ಅವನ ಹತ್ರ ಮಾತ್ರ ವರ್ಕ್ ಆಗ್ತಿಲ್ಲ, ಅದಕ್ಕೆ ಚೆನ್ನಾಗಿ ಬ್ರಷ್ ಮಾಡಬೇಕು ಅಂತ ಹೇಳೋದು. ಫೈನಲಿ ಮಚ್ ವೇಟೆಡ್ ಟೈಮ್ ಇಸ್ ಓವರ್. ಇವಾಗ ಬ್ರೈಡ್ ಬಂದಿದ್ದಾರೆ ನೋಡಿ. ಆಗೋಯ್ತು. ಹೆಂಗಿದೆ ಟೀ? ಚೆನ್ನಾಗಿದೆ.
ಚೆನ್ನಾಗಿದೆ, ಶುಂಠಿ ಚೆನ್ನಾಗಿದೆ. ಅದು ಪುಡಿಯಲ್ಲೇ ಬಂದಿತ್ತು ಆ್ಯಕ್ಚುಲಿ. ಹೆಂಗಿದೆ ಟೀ? ಈಗಿಂತ ಡೆಕೋರೇಷನ್ ಚೆನ್ನಾಗಿದೆ. ಇವ್ನ ಮಾತು ಕೇಳ್ಬಿಡಿ, ಇದೆಲ್ಲ ಕಟ್. ನೆಕ್ಸ್ಟ್ ನಾನೇ ಕುಡಿಬೇಕಷ್ಟೆ. ಇವಾಗ ಅಕ್ಕ ಇನ್ನೇನು 5 ಮಿನಿಟ್ಸಲ್ಲಿ ಬರ್ತಾಳೆ. ಇವಾಗ ಟೈಮ್ ಎಷ್ಟು? ನೋಡ್ತೀನಿ ತಾಳ 5:58. ಹಾಂ, 5:58 ಟೈಮ್. ಈಗ ಇಲ್ಲಿ ಅಲ್ಲಿ ಬರ್ತಾರಾ ಇಲ್ವಾ ಅಂತ ಇವನು ಕಾಯ್ತಾ ನಿಂತಿದ್ದಾನೆ. ತುಂಬ ಬೇಗ ಇನ್ಫಾರ್ಮ್ ಕೊಡ್ತೀನಿ. ಇಲ್ಲಿ ಕಿಟಕಿಯಲ್ಲಿ ಕನಕನ ಕಿಂಡಿಯಲ್ಲಿ ಇಲ್ಲಿಂದ ಅಲ್ಲಿ ರೋಡ್ ಕಾಣುತ್ತೆ, ಅಲ್ಲಿಂದ ಬರ್ತಿದ್ರೆ ಗೊತ್ತಾಗುತ್ತೆ. ಆಮೇಲೆ ಆಫ್ಟರ್ ಮಲ್ಟಿಪಲ್ ಡ್ರೆಸ್ಸಸ್ ಚೇಂಜ್ ಈ ಹುಡುಗಿ ಈ ಡ್ರೆಸ್ ಹಾಕ್ಕೊಂಡಿದ್ದಾಳೆ. ನಮ್ಮಮ್ಮನೂ ವೈಟ್ ಪಿಂಕಿಶ್. ಫಸ್ಟ್ ಇದ್ದಿದ್ದು ಚಾಯ್ಸು ಪಿಂಕು, ಸೊ ಎರಡೂ ಮಿಕ್ಸ್ ಮಾಡಿ ನಮ್ಮಮ್ಮ ಹಾಕ್ಕೊಂಡಿದ್ದಾರೆ. ನಾವೆಲ್ಲ ವೈಟ್. ನಾನು ಬೇಸಿಕಲಿ ಬಾರ್ ಟೆಂಡರ್ ಥರ ಕಾಣ್ತಿದ್ದೀನಿ, ಬಟ್ ಎಣ್ಣೆ ಮಾತ್ರ ಇಲ್ಲ, ಬಿಕಾಸ್ ವಿ ಆರ್ ಆಲ್ ಅಂಡರ್ 21. ನೋಡಿ ಇವರಿಬ್ಬರು ಅವ್ರು ಹೆಂಗೆ ಕಾಯ್ತಾ ಇದ್ದಾರೆ ಅವ್ರು ಬರೋದನ್ನ ನೋಡೋದಕ್ಕೆ. ಕಳ್ಳರ ಥರ ಏನು ಓವರ್ ಡೆಡಿಕೇಶನ್ ಇವ್ರದ್ದೆಲ್ಲ. ಎಲ್ಲರೂ ವೈಟ್ ಹಾಕಿದ್ವಿ. ದಿಸ್ ಈಸ್ ಹೌ ವಿ ಆರ್ ಲುಕಿಂಗ್. ಅಮ್ಮ ಆ್ಯಂಡ್ ನಾನು ಹಾಲು ಕೂಡ ವೈಟೇ ಅಂತೆ. ದಿಸ್ ಇಸ್ ಮೀ. ನಾನು ಹೇಳ್ತೀನಿ, ಸರ್ಪ್ರೈಸು ಕೊಟ್ಟರೆ ಅವ್ರಿಗೆ ಇಷ್ಟ ಆಗುತ್ತಾ ಇಲ್ವಾ ಅಂತ ಎಲ್ಲ ನನ್ನ ತಂಗಿ ತಮ್ಮಂದ್ರು ಕೇಳ್ತಾಯಿದ್ರು. ನಮ್ಮ ಅಕ್ಕ ಒಂದ್ಸರಿ ನಮ್ಮ ಅತ್ತೆ ಮಗ ಕೇಳ್ತಾಯಿದ್ರು, ನನಗಿನ್ನ 7 ವರ್ಷ ಚಿಕ್ಕವನು. ಸೊ ನಮ್ಮ ಅಕ್ಕಂಗೆ ನಾನು ಒಂದ್ಸರಿ ಆಮ್ಲೆಟ್ ಮಾಡಿಕೊಟ್ಟಿದ್ದೆ, ಅದು ಸೂಪರಾಗಿದೆ ಅಂತ ಹೇಳಿದ್ಲು. ಆಮೇಲೆ ನಾನು ತಿಂದಾಗ ಗೊತ್ತಾಯಿತು ಅದ್ರಲ್ಲಿ ಉಪ್ಪೇ ಇರಲಿಲ್ಲ ಅಂತ. ಸೊ ಅಂಥದ್ನೇ ಹೊಗಳ್ದವಳು ಇಷ್ಟೆಲ್ಲ ಮಾಡಿದ್ದೀವಿ, ಅವಳು ಖುಷಿ ಆಗಲ್ವಾ? ಆದರೂ ಫುಲ್ ಸ್ಟ್ರೆಸ್ ಆಗಿ ಬಂದ್ಬಿಟ್ರೆ ನಮ್ಮ ಅಕ್ಕ ಬರ್ತಿದ್ದಾಳೆ ಇನ್ನೇನು. ನೋಡಿ ಇವರೆಲ್ಲ ಎಲ್ಲರೂ ಎಕ್ಸೈಟೆಡ್. ಇವಾಗ ಮೇಕಪ್ ಸೆಷನ್ ನಡೀತಾ ಇದೆ. ಬ್ರೈಡ್ ಟು ಬಿದು ಗ್ರೂಮ್ ಟು ಬಿ ಅಂತ ಹೇಳಿ ಅವಳೇನು ತೋರಿಸಲ್ಲ ಬಿಡಿಸು. ಕಾಫಿ ಎಲ್ಲ ಕುಡ್ದಿದ್ದಾರೆ, ನನಗೆ ಮಾತ್ರ ಕೊಟ್ಟಿಲ್ಲ. ಟೀ ಕುಡ್ದೆ ತಾನೆ? ಕಾಫಿ ಕೊಟ್ಟಿಲ್ವಲ್ಲ. ಅವಳೇ ಟೀ ಮಾಡಿ ಅವಳೇ ಟೀ ಕುಡ್ದಿದ್ದಾಳೆ ಫ್ರೆಂಡ್ಸ್. ನನಗೆ ನೆಮ್ಮದಿಯಾಗಿ ಟೀ ಕುಡಿಯೋಕ್ಕೂ ಬಿಡಲಿಲ್ಲ. ಅಷ್ಟೊತ್ತಿಗೆ ಅಕ್ಕ ಬಂದರು ಅಂತ ಮೇಲಿಂದ ಕೆಳಗೆ ಕರ್ಕೊಂಬಂದರು. ಅರ್ಧ ತಣ್ಣಗೆ ಆಗೋಗಿತ್ತು ನನ್ನ ಟೀ. ದಿಸ್ ರಿಂಗ್. ನಾನು 3 ಗಂಟೆಗೆ ರೆಡಿಯಾಗಿದ್ದೆ ಫ್ರೆಂಡ್ಸ್. ನಾನು 3 ಗಂಟೆಗೆ ರೆಡಿಯಾಗಿದ್ದೆ. ನೋಡಿ ನನ್ನ ಮೇಕಪ್ ಇನ್ನು ಫ್ಲಾಲೆಸ್ ಆಗಿದೆ. ಬಟ್ ಬ್ರೈಡ್ ಬಂದಿದೆ 6 ಗಂಟೆಗೆ ಫ್ರೆಂಡ್ಸ್. ಎಸ್, ರೆಡಿ ಆಗಿದ್ದು ನಾನು 3 ಗಂಟೆಗೆ. ಹಿಂಗೆ ಮಾಡಬೇಕು. ಏನು ಇದನ್ನ ಕವರ್ ಮಾಡ್ತಿದ್ದೀರಾ? ಇದನ್ನ ಕವರ್ ಮಾಡಿ, ಫೇಸ್ ಕವರ್ ಆಗ್ತದೆ. ಅಲ್ಲಿ ಒಂಥರ ಇದ್ರ ಥರ ಕಾಣ್ತಿದ್ಯಾ. ಹೆಲೋ ನಮಸ್ತೆ ಲಲಿತಾಂಬ. ನನ್ನ ನಂಬಿ ಪ್ಲೀಸ್ ಜಾಪನೀಸ್ ಬೋ ಮಾಡ್ತೀನಿ. ನೀವು ಮುಗ್ ಸ್ಟೆಪ್ ಮಾಡಿ ಸಾಕು, ಎಲ್ಲ ಜನ ಫಿದಾ ಆಗ್ಬಿಡ್ತಾರೆ. ಇದೇ ನಾನು ಹುಕ್ ಸ್ಟೆಪ್. ಥ್ಯಾಂಕ್ ಯು ಸೊ ಮಚ್. ನೋಡಿ ಕೆಲಸದವ್ರು ಮಾಡ್ಕೊಂಡ್ಬಿಟ್ಟಿದ್ದಾರೆ. ಕೊಡಿ 2 ಲೋಟ. ಓಕೆ ಬಾಯ್. ಬ್ರೈಟ್ ಟು ಬಿ ಬನ್ನಿ ಬ್ರಿಜರ್ಟನ್ ಬ್ರೈಟ್ ಟು ಬಿ ಟೀಮ್ ಬ್ರೈಡ್. ಹಾಕಿ ಸ್ಯಾಶ್ ಅಲ್ಲಿ ಸ್ಯಾಶ್ ಹ್ಯಾಶ್ हो गया. ಇರ್ಲಿ, ಯಾವ್ದೋ ಒಂದು ಹಾಕೋಲು. ಚಪ್ಪಾಳೆ. ಬ್ರೈಟ್ ಟು ಬಿ. ಗೈಸ್ ನೋಡಿ ಎಲ್ಲರೂ ಒಂದು ಫೋಟೋ ಬಿಹೈಂಡ್ ದ ಸೀನ್ಸ್. ಹಲೋ ಸೂಸಿಂಗ್ ಒಂದು ಫೋಟೋ ತೆಗಿ. ಬಿಹೈಂಡ್ ದ ಸೀನ್ಸ್ ನೋಡಿ. ಚಿಂಟು ಲೆವೆಲ್ ಗಿಡ. ಅದಕ್ಕೇನಾ ವಿಡಿಯೋ ಬೇಡ ಅಂತ ಹಿಂಸೆ ಕೊಡ್ತಿದ್ದು. ಥ್ಯಾಂಕ್ ಯು.
ಬಾವಂಗಿದು ಸರ್ಪ್ರೈಸ್, ಬಾವಂಗಿದು ಸರ್ಪ್ರೈಸ್. ಅಕ್ಕಪಕ್ಕ ಬನ್ನಿ, ಈ ಕಡೆ. ಹಾ, ಸಾವಿರ ಸಾವಿರ ಚಪ್ಪಾಳೆ. The bride and the groom is here. ನೀವ್ ಹಾಕೊಳ್ಳಿ. ಫ್ಲಾಶ್ ಆನ್ ಮಾಡ್ತಿದ್ದ. ಈಗ ಲೈಟ್ ಆನ್. ಒಂದೇ ಸಲ ಫ್ಯಾಂಟಾಸ್ಟಿಕ್. ಭಾವ, ಯು ಆರ್ ಸ್ಟೀಲಿಂಗ್ ಮೈ ಥಂಡರ್. ವಾಸು ಪ್ಲೇಟ್ಸ್ ಎಲ್ಲ ತಂದಿದ್ದೀನೋ? ಜೊತಾದ್ಮೇಲೆ ಬ್ರೈಡ್ ಜೊತೆ ಸೆಲ್ಫಿ ವಿಡಿಯೋ ಬ್ಲಾಗ್ ಮಾಡೋಕ್ಕೆ ಟೈಮ್ ಸಿಕ್ತು. ಬ್ರೈಡ್ ಟು ಬಿ, ಐ ಆಮ್ ಸೋ ಹ್ಯಾಪಿ. ಯೇ, ಇದು ಸರ್ಪ್ರೈಸ್. ವಾವ್. ಫಸ್ಟ್ ಒನ್ ಸೆಕೆಂಡ್ ಒನ್? ಬೋತ್. ಫಸ್ಟ್ ಒನ್ ಸೆಕೆಂಡ್ ಒನ್? ಬೋತ್. ಫಸ್ಟ್ ಒನ್ ಸೆಕೆಂಡ್? ಎಲ್ರು ಫಸ್ಟ್ ಒನ್ ಸೆಕೆಂಡ್ ಒನ್? ಇದು ಬ್ರೈಡ್ ಟು ಬಿ ಥೀಮ್ ಬಂದ್ಬಿಟ್ಟು ಎಲ್ಲರೂ ವೈಟ್ ಕಲರ್ ಹಾಕೊಬೇಕು, ಬ್ರೈಡ್ ಮಾತ್ರ ಬ್ಲೂ ಕಲರ್ ಹಾಕೊಬೇಕು, ಮತ್ತು ಗ್ರೂಮ್ ಡಿಫ್ರೆಂಟ್ ಆಗಿರಬೇಕು ಅಂತ. ಸೊ ನಾವೆಲ್ಲ ವೈಟ್ ಹಾಕಿದ್ದೀವಿ ನೋಡಿ, ಆಯಿತಾ? ಅದು ಅಲ್ಲದೆ ಕೇಕ್ ಕೂಡ ವೈಟ್, ಪ್ಲೇಟ್ ಕೂಡ ನೋಡಿ, ತೋರಿಸಿ ತಟ್ಟೆ, ಟಿಶ್ಯೂ ಪೇಪರ್ ಕೂಡ ವೈಟ್ ಇದೆ. ಆ್ಯಂಡ್ ಒಳಗಡೆ ಮಾತ್ರ ಇದು ಇದು ಫ್ಲೇವರು ಚಾಕ್ಲೇಟ್ ಟ್ರಫಲ್ ಅನಿಸುತ್ತೆ. ಟ್ರಫಲ್, ಚಾಕ್ಲೇಟ್ ಟ್ರಫಲ್, ಅದೇ ಅಷ್ಟೇ ಮ್ಯಾಟ್ರ್. ಬಾಯ್ ಕೊಡುವ ಸಮಯ ಬ್ರೈಡ್ಗೆ. ಇದೇ ಗಿಫ್ಟ್. ಥ್ಯಾಂಕ್ ಯು, ವೆಲ್ಕಮ್. ಇವಾಗ ಬೇಗ ಬೇಗ ಓಪನ್ ಮಾಡಿಬಿಡ್ಲಿ, ಪಾಸ್ ಮಾಡಿರ ಅಲ್ಲಿವರೆಗೂ. ಇದು ಬಂದ್ಬಿಟ್ಟು 2020ಇಂದ 2026ವರೆಗೂ ಆಗಿರೋ ಮೆಮೊರೀಸ್. ಇದರೊಳಗೆ ಭಾವ ಕೂಡ ಇದ್ದಾರೆ. ಭಾವ ಮಾತ್ರ ಅಲ್ಲ, ಭಾವ ಅಲ್ಲಿ ಇಲ್ಲಿ ಇದ್ದಾರೆ, ನಾವು ಎಲ್ಲರೂ ಅಲ್ಲಿ ಇಲ್ಲಿ ಇದ್ದೀವಿ. ಮೇನ್ಲಿ ಅಕ್ಕ ಜಾಸ್ತಿ ಇದ್ದಾಳೆ. ನಾನು ಅಂತ ಕೇಳ್ತಿರೋನು ಇದ್ದಾನೆ. ನಾವೆಲ್ಲ ಹೋಗಿದ್ದು. ಓ, ಫಸ್ಟ್ ರೈಡ್ ಊರಲ್ಲಿ ನಮ್ದೆಲ್ಲಾರ್ದು. ವಾವ್. ಕ್ಯಾಂಡಿಡ್ ಆಗಿ ಮಾತಾಡ್ತೀರಿ ಅಂತ ತೆಗಿಯಕ್ ಬಂದ್ರೆ ತಗೊಂಬಂದ್ರೆ ಎಲ್ಲರೂ ಅಲ್ಲೇ ನೋಡ್ತಾರೆ. ಅವ್ರ ಮನೆ ತಿಂತಾರೆ. ಎಸ್, ಬನ್ನಿ ಎಲ್ಲ. ಟೀಮ್ ಬ್ರೈಡ್, The bride is here. ಎಲ್ಲರೂ 3 2 1 ಅಂತ ಹೇಳ್ತೀನಿ. 3 2 1 ಅಂತ ಹೇಳ್ತೀನಿ, ಟೀಮ್ ಬ್ರೈಡ್ ಅಂತ ಹೇಳ್ಬೇಕು. ರೆಡಿನಾ? ಟೀಮ್ ರೈಡ್ ಅಕ್ಕ ಕೆಳಗಡೆ ತಕ. ರೆಡಿ? ನಾನ್ ಕಾಣ್. ಏಯ್ ಚಿಂಟು, ಟೀಮ್ ರೈಡ್ ಎಲ್ಲಿ? ಇಲ್ಲಿ. ರೆಡಿ? 3 2 1 ಗೋ. ಟೀಮ್ ಬ್ರೈಡ್, ಟೀಮ್ ಗ್ರೂಮ್. ಹೇಳೆ. ಬಿರಿಯಾನಿ ರೈಸ್ ಅಲ್ಲಿ ಚಿಕನ್ ಮಟನ್ ಎಲ್ಲ ತಾನೇ ಅದು. ಸೆಪರೇಟ್. ಏ ವೆಜ್ ಇಸ್ ವೆಜ್. ಅಲ್ಲ ವೆಜ್ ಅಲ್ಲ, ಬರೀ ಪ್ಲೇನ್ ಬಿರಿಯಾನಿ ರೈಸ್. ಊಟಕ್ಕೆ ಬಂದಿದ್ದೀವಿ. ಊಟಕ್ಕೆ ಬಂದ್ವಿ. ಏನ್ ಹೇಳ್ಬೇಕು? ನಾನ್ ವೆಜ್ ಅಂಗಡಿಗೆ ಬಂದು ನಾನ್ ವೆಜ್ ತಿನ್ನಕ್ಕಾಗ್ತಿಲ್ಲ ಅಷ್ಟೇ. ಇವರಿಬ್ರು ಬಿಸಿ ಇದ್ದಾರೆ. ಇಲ್ಲಿಗೆ ಇವತ್ತಿನ ಬ್ಯಾಚುಲರೇಟ್ ಬ್ರೈಟ್ ಟು ಬಿ ಮುಕ್ತಾಯವಾಗಲಿದೆ. ಇದಾದ್ಮೇಲೆ ಐಸ್ ಕ್ರೀಮ್ ತಿಂತೀವಿ. ಐಸ್ ಕ್ರೀಮ್ ತಿಂದಾದ್ಮೇಲೆ ಊನೋ ಆಡ್ತೀವಿ, ರಾತ್ರಿ ಎಲ್ಲ ಎದ್ದಿರ್ತೀವಿ. ಅದೆಲ್ಲ ಮಾಡಿದ್ರೆ ನನ್ನ ಸ್ಟೋರೇಜ್ ಖಾಲಿ ಆಗ್ಬಿಡುತ್ತೆ. ಅದಕ್ಕೆ ಇಲ್ಲಿಗೆ
ಬೇರೆ ಬಾವನ್ ಫೋನಲ್ಲೇ ಗುಡ್ ನೈಟ್, ಶುಭರಾತ್ರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್. ಅಷ್ಟೇ. ಕಾಮೆಂಟ್ ಮಾಡಿ ಎನಿಸ್ತಾ ಇದ್ರಲ್ಲ, ಬೆಲ್ ಐಕಾನ್ನ ಹಿಂಗೆ ಪ್ರೆಸ್ ಮಾಡಿ. ಅಂತ ಮೆಸೇಜ್ ಎಲ್ಲರೂ ನನ್ನ ವ್ಲಾಗಿಗೆ ಬಾಯ್ ಹೇಳಿ. ಬಾಯ್ ಬಾಯ್.